ಈಗ ಹೋಗಿರೋ ಜೀವವನ್ನ ವಾಪಸ್ ತರಕ್ಕೆ ಆಗಲ್ಲ, ಯಾರ ಕೈಲೂ ಆಗಲ್ಲ. ಆದ್ರೆ ಸತ್ತಿರೋ ಜೀವಕ್ಕೆ ನ್ಯಾಯ ಬೇಕಲ್ವಾ? ಹಣದ ವಿಚಾರದಲ್ಲಿ ಮಾತ್ರ ಅಲ್ಲ, ಸತ್ತಿರೋ ಜೀವಕ್ಕೆ ನ್ಯಾಯ ಬೇಕು ಅಂದ್ರೆ ಆಗಿರೋ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗಿದೆ. ಸರ್ಕಾರ ಇದ್ರ ಬಗ್ಗೆ ಕಣ್ತೆರೆದು ನೋಡಬೇಕು, ರಾಜಕಾರಣಿಗಳು ಗಮನ ಹರಿಸಬೇಕು, ಅಂಡ್ ಆಸ್ಪತ್ರೆಯ ಮೇಲಧಿಕಾರಿಗಳು ವ್ಯವಸ್ಥೆಯ ಒಳಗಿನ ಹುಳುಕನ್ನ ದಯವಿಟ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳ್ಬಿಡಿ. ಆಸ್ಪತ್ರೆ ಬಗ್ಗೆ ತಪ್ಪು ತಿಳುವಳಿಕೆ ಬರುತ್ತೆ ಅನ್ಕೊಳಕ್ ಹೋಗಿ ಒಳಗೊಳಗಿರುವಂತ ಅದೊಂಥರ ಗ್ಯಾಂಗ್ರೀನ್ ಆಗ್ಬಿಡುತ್ತೆ. ನೀವು ಒಳಗಿರೋ ತೇಪೆಗಳನ್ನ ಮುಚ್ಕೊಂಡು ನಿಮ್ಮ ಅಧಿಕಾರಿಗಳನ್ನ ಉಳಿಸ್ಕೊಂಡು ಅಥವಾ ಅಲ್ಲಿಗೆ ಅದಕ್ಕೆ ಡ್ಯಾಮೇಜ್ ಆಗುತ್ತೋ ಅಂತ ಮುಂದುವರ್ಸ್ಕೊಂಡು ಹೋಗ್ಬಿಟ್ರೆ ಗ್ಯಾಂಗ್ರೀನ್ ತರ ಆಸ್ಪತ್ರೆನೂ ಹಾಳಾಗುತ್ತೆ. ಈಗಲೇ ಅದನ್ನ ಕಿತ್ತು ಹಾಕೋ ಸರಿಪಡಿಸೋ ಕೆಲಸಗಳಾಗಬೇಕು. ವಿಕ್ಟೋರಿಯಾದ ಡೀನ್ ಡಾಕ್ಟರ್ ಕಾವ್ಯ ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಮೇಡಮ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ. ಈ ವಿಚಾರ ನಿಮ್ ಗಮನಕ್ಕೆ ಬಂದಿದೆ ಅನ್ಕೊಳ್ತೀನಿ. ಡೆಫಿನೆಟ್ ಆಗಿ ಬಂದಿದೆ ಮೇಡಮ್. ನಿನ್ನೆ ನಮ್ಗೆ ಈ ವಿಚಾರ ಗೊತ್ತಾಯ್ತು ನಮ್ಗೆ. ಸೊ ವಿಚಾರ ಗೊತ್ತಾಗ್ತಿದ ತಕ್ಷಣ ನಾವೇನ್ ಮಾಡಿದ್ವಿ, ಅಲ್ಲಿ ನಿಜ ಏನ್ ಆಗ್ತಾ ಇದೆ ಅಂತ ವಿಚಾರಣೆ ಮಾಡಕ್ಕೋಸ್ಕರ ಖುದ್ದಾಗಿ ಅಲ್ಲಿ ಹೋಗಿ ನೋಡಿದಾಗ ಪೇಷಂಟ್ ಅಲ್ಲಿ ಡೆತ್ ಆಗಿರ್ಲಿಲ್ಲ. ಅವರು ಮನೆಯಲ್ಲಿ ಡೆತ್ ಆಗಿದೆ ಅಂತ ತಿಳಿದ್ ಬಂತು. ಆದ್ರೆ ಈ ಪೇಷಂಟ್ ನಮ್ಮಲ್ಲಿ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಮನೇಲಿದ್ದು ಮನೆಯಲ್ಲಿ ಡೆತ್ ಆದ್ಮೇಲೆ ಈ ಪ್ರಕರಣ ನಮ್ಗೆ ಬೆಳಕಿಗೆ ಬಂದಿದೆ ಇದು ನಮ್ಗೆ. ಸೊ ಇದು ಗೊತ್ತಾದ ತಕ್ಷಣ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಕಮಿಟಿನ ಫಾರ್ಮ್ ಮಾಡ್ಬಿಟ್ಟು ಪರಿಶೀಲಿಸ್ತಾ ಇದೀವಿ, ವಿಚಾರಣೆ ಮಾಡ್ತಾ ಇದೀವಿ. ಅದು ಕಮಿಟಿ ಅಂದ ತಕ್ಷಣ ಅದು ವಿಚಾರಣೆ ಮಾಡಕ್ಕೆ ನಾವು ಕೆಲವು HODಗಳು ಇರ್ತಾರೆ, ಅವ್ರನ್ನೆಲ್ಲ ಕಮಿಟಿನಲ್ಲಿ ಹಾಕೊಂಡಿದ್ವಿ ಸಂಬಂಧಪಟ್ಟವ್ರನ್ನ. ಅದು ವಿಚಾರಣೆ ಒಂದ್ 2-3 ದಿನ ತಗೊಳುತ್ತೆ. ಅದೆಲ್ಲ ಪರಿಶೀಲನೆ ಆದ್ಮೇಲೆ ಒಂದು ಫೈನಲ್ ರಿಪೋರ್ಟ್ ಬರುತ್ತೆ. ಓಕೆ ಡಾಕ್ಟ್ರೆ, ನೀವ್ ಹೇಳಿದ್ರಿ ಒಂದ್ ಸಮಿತಿಯನ್ನ ನಾವು ರೆಡಿ ಮಾಡಿದೀವಿ, ತನಿಖೆ ಆಗ್ಲಿ ಮುಂದಕ್ಕೆ ನೋಡೋಣ ಅಂತ. ಅಂಡ್ ಆಗಿರೋ ಸಾವಿನ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಅವರು ಆಸ್ಪತ್ರೆಗೆ ಬಂದು ಸೇರ್ಕೊಂಡ ದಿನಾಂಕದಿಂದ ಅಂಡ್ ಸತ್ತಿರೋ ದಿನಾಂಕದವರೆಗೆ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆ ನಡೆಸ್ಕೊಂಡ ರೀತಿ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದನ್ನ ನೀವು ಒಪ್ಕೋತೀರಾ? ಆ ವ್ಯವಸ್ಥೆಯನ್ನ ನೀವು ಒಪ್ಕೋತೀರಾ, ಸಮರ್ಥಿಸ್ಕೊಳ್ತೀರಾ? ಮೇಡಮ್ ಖಂಡಿತವಾಗ್ಲೂ ನಾವು ಅದ್ರ ಬಗ್ಗೆ ನೆಗ್ಲಿಜೆನ್ಸ್ ಅನ್ನೋ ಮಾತು ನಮ್ಮಲ್ಲಿ ಕಮ್ಮಿ ಮೇಡಮ್. ಯಾಕಂದ್ರೆ ಎಲ್ಲರೂ ನೋಡ್ತಾರೆ, ಚೆನ್ನಾಗಿ ಬಂದು ಡಾಕ್ಟರ್ಗಳು ಪ್ರತಿನಿತ್ಯ ಬರ್ತಾರೆ, ರೌಂಡ್ಸ್ ಮಾಡ್ತಾರೆ, ಡ್ರೆಸ್ಸಿಂಗ್ ಮಾಡ್ತಾರೆ. ಮತ್ತೆ ಪೇಷಂಟ್ ಅದರ್ ರಿಲೇಟೆಡ್ ಡಿಸಾರ್ಡರ್ಸ್ ಇದೆ, ಲೈಕ್ ಎಕ್ಸಾಂಪಲ್ ಡಯಾಬಿಟೀಸ್ ಇರ್ಬೋದು ಅವ್ರಿಗೆ, ಪೇಷಂಟಿಗೆ ಅದ್ರದ್ದು ಅನ್ಕಂಟ್ರೋಲ್ ಇದೆಯಾ ಕಂಟ್ರೋಲ್ ಇದೆಯಾ ಅಂತ ಅಲ್ಲಿ ರೆಫರೆನ್ಸ್ ಡಾಕ್ಟರ್ಸ್ ಬಂದು ಎಲ್ಲ ನೋಡ್ತಾರೆ. ಸೂಕ್ತವಾದ ಚಿಕಿತ್ಸೆ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತಿದ್ದೀನಿ ಮೇಡಮ್. ಅಲ್ಲ ಮೇಡಮ್, ನನ್ಗೆ ನೀವು ಆ ಪೊಸಿಷನ್ ಅಲ್ಲಿ ಇದ್ದೀರಿ ಅಂಡ್ ನೇರವಾಗಿ ಅಲ್ಲಿ ಆಗಿದೆ ಅನ್ನುವಂಥದ್ದನ್ನ ಹೇಳ್ಕೊಳಕ್ ಆಗಲ್ಲ, ನಾನು ಅರ್ಥ ಮಾಡ್ಕೊಳ್ತೀನಿ. ಆದ್ರೆ ಹ್ಯೂಮನ್ ಕನ್ಸರ್ನ್ ಇಂದ ನಾನು ಕೇಳ್ತಾ ಇದ್ದೀನಿ, ನನ್ನನ್ನು ಇನ್ನೊಂದೆರಡು ದಿನ ಇಟ್ಕೊಳ್ಳಿ, ನನ್ನ ಗಂಡನ್ನ ಆಗ್ತಾನೆ ಇಲ್ಲ, ಅವ್ನಿಗೆ ರಕ್ತ ಸೋರ್ತಿದೆ, ಟ್ರೀಟ್ಮೆಂಟ್ ಸ್ವಲ್ಪ ಸರಿಯಾಗಿ ಕೊಟ್ಟು ಆಮೇಲೆ ಕಳಿಸ್ಕೊಡಿ ಅಂತ ಹೆಣ್ಮಗಳು ಗೋಗರ್ದು ಕೇಳ್ಕೊಂಡ್ರು, ಕಾಲಿಗೆ ಬಿದ್ರು, ನೀನ್ ಈ ಕೂಡ್ಲೆ ಹೊರಗೆ ಹೋಗ್ಬೇಕು ಅಂತ ಹೇಳುವ ಡಾಕ್ಟರ್ಸ್ ಗಳನ್ನ ಅಲ್ಲಿ ಒಳಗಿಟ್ಕೊಂಡಾಗ ನಾವ್ ಯಾವ ರೀತಿ ನ್ಯಾಯವನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ಬೋದು ವಿಕ್ಟೋರಿಯಾ ಆಸ್ಪತ್ರೆಯ ಅಧಿಕಾರಿಗಳಿಂದ? ಫುಟ್ಪಾತ್ ನಲ್ಲಿ ನಿಂತ್ಕೊಂಡು 2-3 ದಿನ ಕಾಲ ಕಳೆದಿದ್ದಾರೆ ಮೇಡಮ್, ಸುಳ್ಳ? CCTVಗಳಿಲ್ವಾ? ಇದು ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲ ಅನ್ಸುತ್ತೆ ಮೇಡಮ್. ದಯವಿಟ್ಟು ಅವರು ಡಿಸ್ಚಾರ್ಜ್ ಮಾಡಿ ಅವ್ರನ್ನ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ಏನು ಪೋಸ್ಟ್ ಆಪರೇಟಿವ್ ಮ್ಯಾನೇಜ್ಮೆಂಟ್ ಏನೇನಿದೆ ಅದನ್ನೆಲ್ಲ ತಿಳಿಸಿ. ಸಾರಿ ಫಾರ್ ದ ಇಂಟರಪ್ಟ್ ಡಾಕ್ಟ್ರೆ, ಏನಾಯ್ತ್ರಿ? ನೀವು ಮನೆಗೆ ಹೋದ್ರ ಅಥವಾ ಅಲ್ಲೇ ಕಾರಿಡಾರ್ ಅಲ್ಲಿ ಇದ್ರಿ? ಅಲ್ಲೇ ಇದ್ವಿ ಮೇಡಮ್, ಮನೆಗೆ ಹೋಗಿಲ್ಲ. ಯಾಕೆ ಹೋಗ್ಲಿಲ್ಲ ಮನೆಗೆ? ನೀವು ಡಾಕ್ಟರ್ ಹತ್ರ ಮಾತಾಡಿ, ಏನಾಯ್ತು ಅಂತ ಕೇಳಿ. ನೀವು ಡಿಸ್ಚಾರ್ಜ್ ಮಾಡಿದ್ರು ಡಾಕ್ಟರ್ ಕಾವ್ಯ ಅಂತ ಮಾತಾಡಿ. ಡಿಸ್ಚಾರ್ಜ್ ಮಾಡಿದ್ರು ಮೇಡಮ್. ಅಲ್ಲಿ ನಾವು ಅಲ್ಲೇ ಇರ್ತೀವಿ, ಹೋಗಲ್ಲ ಅಂತ ಹೇಳ್ತಾ ಇದ್ವಿ. ಇಲ್ಲ ನೀವು ಹೋಗು ಅಂತ ಅವ್ರು ಓಡಿಸ್ತಾನೆ ಇದ್ದಾರೆ. ನಮ್ಗೆ ಅಲ್ಲಿ ಕೂತ್ಕೊಳ್ಳೋಕು ಬಿಟ್ಟಿಲ್ಲ, ಒಂದು 1/4 ಗಂಟೆ ಕೂಡ ಅದು ಪ್ಯಾಕಿಂಗ್ ಮಾಡಕ್ಕೂ ಬಿಟ್ಟಿಲ್ಲ. ಹೊರಗೆ ಹೋಗ್ಬಿಟ್ಟು ಬಂದು ತಿರ್ಗಾ ಬಂದು ಇನ್ನೂ ಹೋಗಿಲ್ವಾ, ಇಲ್ಲೇ ಯಾಕೆ ಇದ್ದೀರಾ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಅಷ್ಟು ಅವಸರ ಅಲ್ಲೇ ಅವ್ರಿಗೆ ಫುಲ್ ಟ್ರೀಟ್ಮೆಂಟ್ ಮಾಡಿ ಅಲ್ಲೇ ಇರಿಸಿ ಅವ್ರಿಗೆ ಕಳಿಸ್ಬಹುದಲ್ವಾ? ಯಾಕೆ ಈ ತರ ಡಿಸ್ಚಾರ್ಜ್ ಮಾಡ್ಬೇಕು? ಓಪನ್ ಅಲ್ಲಿ ಯಾಕೆ ಬಿಡ್ಬೇಕು? ಇಲ್ಲ ವಾಸಿ ಆಗಿಲ್ವಾ, ಅಲ್ಲೇ ಇರಿಸ್ಕೋಬೇಕು ತಾನೇ. ಡಿಸ್ಚಾರ್ಜ್ ಎಂತಿಗೆ ಮಾಡ್ಬೇಕಾಗಿದೆ ಮೇಡಮ್? ಫುಲ್ ಮುಗ್ದಾದ್ಮೇಲೆ ಕಳಿಸ್ಬೇಕು ತಾನೇ. ನಾವೇನ್ ಪಾಪ ಮಾಡಿದ್ವಿ? ಅರ್ಥ ಆಯ್ತು, ಉತ್ತರ ಅರ್ಥ ಆಯ್ತಪ್ಪ. ಈಗ ಗುಣಮುಖ ಮಾಡಿ ಕಳಿಸಿ, ಅದಕ್ಕೆ ಅಲ್ವಾ ನಾವು ಆಸ್ಪತ್ರೆಗೆ ಬಂದಿದ್ದು. ಅರ್ಧ ಕೊಯ್ದು ಮನೆಗೆ ಕಳಿಸ್ಬಿಟ್ರೆ ನಾವ್ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಹೌದು, ಇದು ತಪ್ಪು ಮೇಡಮ್. ಇದು ನಾವು ಆತರ ಯಾರಿಗೂ ಮಾಡ್ಬಾರ್ದು. ಹ್ಯೂಮನ್ ಇನ್ನೊಂದ್ಸಲ ಹೇಳ್ಬೋದಾ ನೀವು? ಅದೇ ಈ ತರ ಮಾಡಿದ ತಪ್ಪು ಅಂತ ನಾನು ಭಾವಿಸ್ತೀನಿ ಮೇಡಮ್. ನಿಮ್ಮ ಭಾವನೆಯನ್ನ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ತಪ್ಪು ಅಂತ ಹೇಳಿದಿರಿ, ಬಹಳ ಖುಷಿಯಿಂದ ಒಪ್ಕೊಳ್ತೀವಿ. ತಪ್ಪು ಮಾಡಿರೋರ ವಿರುದ್ಧ ಕ್ರಮ ಯಾವಾಗ, ಯಾವ ತರ? ಅವ್ರಿಗೆ ಒಂದು ಬ್ರೀತಿಂಗ್ ಸ್ಪೇಸ್ ಕೊಡ್ಕೂಡ್ದು. ಇದು ಕ್ರೈಮ್ ಡಾಕ್ಟ್ರೆ, ಇದು ವೈದ್ಯ ಲೋಕದ ಕ್ರೈಮ್. ಇದು ನಾವು ತನಿಖೆ ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ. ಡೆಫಿನೆಟ್ಲಿ ನಿಮಗೆ ಕೆಲವೊಂದು ಪ್ರೊಸೀಜರ್ ಗಳಿರುತ್ತೆ, ಬಟ್ ಆ ಟೈಮ್ ನಲ್ಲಿ ಅವರಿಗೆ ದಾರಿ ತಪ್ಪಿಸ್ಕೊಳಕ್ ಅವಕಾಶ ಮಾಡ್ಕೊಟ್ಕೂಡ್ದಲ್ವಾ? ಜೀವನೇ ಅಲ್ವಾ? ದುಡ್ಡಿರೋ ಒಂದು ಜೀವನೇ, ದುಡ್ಡಿಲ್ದಲೇ ಇರೋ ಒಂದು ಜೀವನೇ. ಜೀವ ಬಹಳ ಇಂಪಾರ್ಟೆಂಟ್ ಮೇಡಮ್, ಎಲ್ರಿಗೂ ಜೀವ ಬಹಳ ಇಂಪಾರ್ಟೆಂಟ್. ಅವ್ರವ್ರ ಮನೆಗೆ ಅದು ತುಂಬಾ ಆಸ್ತಿ ಆಗಿರುತ್ತದು.
ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ಬಿಡುತ್ತೆ. ಬಡವಂಗ್ ಕಾಯಿಲೆ ಬರಬಾರ್ದಾ? ಬಂದ್ರೆ ಸತ್ತೇ ಹೋಗ್ಬೇಕಾ ಅವನು? ಇದನ್ನ ನಿಜವಾಗ್ಲೂ ಪರಿಶೀಲನೆ ಮಾಡ್ತೀವಿ ಮೇಡಮ್. ಕೆಲವೊಂದು ಡಾಕ್ಟರ್ಗಳ ಹೆಸರು ಹೇಳ್ತಾರೆ, ದಯವಿಟ್ಟು ನೀವು ಕೇಳಿಸ್ಕೋಬೇಕು. ಆದಷ್ಟು ನೀವು ತನಿಖೆ ಮಾಡಿ ಡಾಕ್ಟ್ರೆ, ಟೈಮ್ ತಗೊಳ್ಳಿ, ಒಂದು ವಾರ ಟೈಮ್ ತಗೊಳ್ಳಿ. ಬಟ್ ಏನಾಗಿದೆ ಅಂತ ಕರ್ಸಿ ಕೇಳೋ ಪ್ರಯತ್ನನಾದ್ರೂ ಈ ಕ್ಷಣ ಇವತ್ತು ಮಾಡ್ಬೇಕು ನೀವು, ದಯವಿಟ್ಟು ಪ್ಲೀಸ್. ನಾವು ಯಾರ್ಯಾರು ಇದ್ದಾರೆ ಹೆಸರು? ಪವನ್ ಡಾಕ್ಟ್ರು, ಶ್ರೀನಿವಾಸ್ ಡಾಕ್ಟ್ರು, ಅಲ್ಲಿ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರ್ಗು ನೋಡ್ತಾ ಇದ್ದ ಡಾಕ್ಟರ್. ಅವ್ರ ಜೊತೆಯಲ್ಲಿ 4 ಜನ ಡಾಕ್ಟರ್ ಇದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ. ಇವ್ರಿಗೆಲ್ಲ ಎಡ್ಡು ಪವನ್ ಡಾಕ್ಟ್ರು. ಇನ್ನೊಬ್ರು ಲಾಸ್ಟ್ ಅವತ್ತೇ ಆ ಯೂನಿಟ್ ಚೇಂಜ್ ಆಗಿ ಹೊಸದಾಗಿ ಬಂದ ಭೂಮಿಕಾ ಡಾಕ್ಟ್ರು ಡಿಸ್ಚಾರ್ಜ್ ಸಮ್ಮರಿಯಲ್ಲಿ ಬರೆದು ಕೊಟ್ಟಿದ್ದ ಡಾಕ್ಟ್ರು. ಭೂಮಿಕಾ ಡಾಕ್ಟ್ರು ಡಿಸ್ಚಾರ್ಜ್ ಸಮ್ಮರಿ ಪೇಪರ್ ಅಲ್ಲಿ ಇದೆ, ಅವ್ರದ್ದು ನಂಬರ್ ಇದೆ, ಹೆಸರು ಇಲ್ಲೇ. ಅವ್ರೆ ನಾವು ಲಾಸ್ಟ್ ಅಲ್ಲಿ ಹೋಗಿ ಅಂತ ನಮ್ಗೆ ಕೂತ್ಕೊಳ್ಳೋ ಬಿಡದೆ ಓಡಿಸಿದ್ರು. ನಮ್ ಕಡೆ ಏನು ಇಲ್ಲಿ ಇರಕ್ಕಾಗಲ್ಲ, ಹೋಗಿ ಅಂತ ಭೂಮಿಕಾ ಡಾಕ್ಟ್ರು ಎಲ್ಲಾ ಡಾಕ್ಟ್ರು ಸೇರಿನೇ ಒಂದ್ ರೀತಿಯಲ್ಲಿ ನಮ್ ಗಂಡಾಗೆ ಡಾಕ್ಟ್ರೆ ಅವ್ರೇ ತರ ಆಗಿರೋದು. ಸುಮ್ನೆ ಹೇಳ್ಬಾರ್ದು, ಸುಳ್ಳೇ ಹೇಳ್ತಾ ಇದಾರೆ ಅಂತ ಅಂದ್ಕೊಳ್ಳೋಣ. CCTVಗಳು ಸುಳ್ಳು ಹೇಳಲ್ವಲ್ಲ ಮೇಡಮ್? ಆಕ್ಸೆಸ್ ನಿಮ್ಮ ಹತ್ರ ಇರುತ್ತಲ್ವಾ ಮೇಡಮ್? ನಿಮ್ ಕಂಟ್ರೋಲ್ ಅಲ್ವಾ ಮೇಡಮ್? ಎಷ್ಟೊತ್ತು ಮೇಡಮ್ ನಿಮ್ಮ ಸ್ಟಾಫಿಗೆ ತಗೊಬನ್ರಪ್ಪ ಅಂತ ಹೇಳಿದ್ರೆ ತಂದು ಕೊಡೋದು ಎಷ್ಟೊತ್ತು? ಏನ್ ಕರ್ಮ ಆಗಿದೆ ಅಂತ ಹೊರಗಿಡೋದು ಎಷ್ಟೊತ್ತು? ಅವ್ರಗಳ ವಿರುದ್ಧ ಕ್ರಮ ತಗೊಳ್ಳೋದು ಎಷ್ಟೊತ್ತು? ಕೆಲ್ಸದಿಂದ ಕಿತ್ತು ಬಿಸಾಕೋದು ಎಷ್ಟೊತ್ತು? ಮ್ಯಾಮ್ ಖಂಡಿತವಾಗ್ಲೂ ಇದನ್ನ ವಿಚಾರಣೆ ಮಾಡೇ ಮಾಡ್ತೀವಿ ಮೇಡಮ್. ಇದು ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಜೊತೆಗೆ ನಾವು ಈ ತರ ನಡ್ಕೊಂಬಾರ್ದು, ಯಾರೂ ನಡ್ಕೊಂಬಾರ್ದು. ನಾನು ಇದನ್ನ ಖಂಡಿಸ್ತೀನಿ. ಇದನ್ನ ಆ ಥರ ಆಗಿದ್ರೆ ತಕ್ಷಣವೇ ಇದನ್ನು ವಿಚಾರಣೆ ಮಾಡಿ ರಿಪೋರ್ಟ್ ತಗೊಂಡು ಏನ್ ಕ್ರಮ ತಗೊಳ್ಬೇಕು ಅಂತ ನಾವು ಹೇಳ್ತೀವಿ. ಸರ್ಕಾರಿ ವೈದ್ಯರ ಪರವಾಗಿ ಮಾಧ್ಯಮಗಳು ಯಾವಾಗ್ಲೂ ನಿಂತಿವೆ. ಸಂಬಳದಲ್ಲಿ ನಿಮಗೆ ತೊಂದರೆ ಆದಾಗ, ಹೈಕಲಿ ತೊಂದರೆ ಆದಾಗ, ನೀವು OPD ಬಂದ್ ಮಾಡ್ತೀವಿ ಅಂದಾಗ ನಿಮ್ಮ ಹಗಲು ರಾತ್ರಿ ನಿಮ್ಮ ಬೇಡಿಕೆಗಳೇನು ಅಂತ ಜನರ ಮುಂದೆ ಅಥವಾ ಸರ್ಕಾರಗಳ ಮುಂದೆ ನಾವು ಇಟ್ಟಾಗ ಇದನ್ನು ಕೇಳೋ ಹಕ್ಕು ಅಧಿಕಾರ ಮಾಧ್ಯಮಗಳಿಗೆ ಇದೆ ಅಂತ ಭಾವಿಸ್ತೀನಿ ನಾನು. ಇನ್ ಕೇಸ್ ಇಲ್ಲಿ ನುಣುಚ್ಕೊಳ್ಳುವ ಪ್ರಯತ್ನಗಳಾದ್ರೆ ರಾಜ್ಯ ಸರ್ಕಾರವೂ ಕಡೆಗಣಿಸ್ತು, ನೀವು ಒಳೊಳಗೆ ಮುಚ್ಚಕೊಳ್ಳೋಕಾದ್ರೆ ನಿಜವಾಗಿಯೂ ಹೇಳ್ತಾ ಇದ್ದೀವಿ ಮೇಡಮ್, ಇದು ಆರ್ಡರ್ ಅಲ್ಲ. ಇಂತಹ ಸಮಸ್ಯೆ ವಿಕ್ಟೋರಿಯಾದಲ್ಲ, ಇನ್ನೆಲ್ಲೂ ಕೂಡ ಹಾಕೂಡ್ದು. ಕೇಂದ್ರಕ್ಕೆ ಪತ್ರ ಬರೆಯೋದಾಗ್ಲಿ ನಾವು ಅದನ್ನ ಮಾಡ್ತೀವಿ. ಅದಾಗೋಕೆ ನೀವು ಅವಕಾಶ ಮಾಡ್ಕೊಡಲ್ಲ. ಈಗ್ಲೇ ಇದ್ರ ಬಗ್ಗೆ ಕ್ರಮ ತಗೊಳ್ತೀರಿ ಅಂತ ನಂಬ್ಕೊಂಡಿದ್ದೀನಿ ನಾನು. ಪ್ಲಾಸ್ಟಿಕ್ ಸರ್ಜರಿಗೆ ಅಲ್ಲಿಗೆ ಹೋಗಿದ್ರೆ ಅಲ್ಲಿ ಆ ಡಾಕ್ಟರ್ ಕೂಡ ಅಡ್ಮಿಟ್ ಮಾಡಿಲ್ಲ. 3 ಸಲ 4 ಸಲ ಹೋಗಿದ್ದೀವಿ, ಅಲ್ಲಿ ಎಂಟ್ರಿನೂ ಮಾಡಿದ್ದಾರೆ. ಅಲ್ಲಿ ಬುಕ್ಕಲ್ಲಿ OPD ಬುಕ್ಕಲ್ಲಿ ನಾವು ಹೋಗಿ ಎಷ್ಟು ಸಲ ಹೋಗಿದ್ವಿ ಅಂತ ತೋರಿಸಿದ್ದು, ಅದರಲ್ಲೂ ಡೇಟ್ ಎಲ್ಲ ಎಂಟ್ರಿ ಮಾಡಿದ್ದಾರೆ OPD ಬುಕ್ಕಲ್ಲಿ. ಪ್ಲಾಸ್ಟಿಕ್ ಸರ್ಜರಿ ಅಲ್ಲಿ ಹೋಗಿದ್ದಕ್ಕೂ ಅಲ್ಲಿ ಇನ್ನೂ ಗಾಯ ವಾಸಿ ಆಗಿಲ್ಲ, ಹೋಗಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ಗಾಯ ವಾಸಿ ಆಗಿದೆ, ಪಿಂಕ್ ಕಲರ್ ಅಲ್ಲಿ ಆಗಿದೆ, ಎಲ್ಲ ಈ ಕಡೆ ಎಲ್ಲ ಚೆನ್ನಾಗಿ ಆಗಿದೆ ಅಂತ ಇವರು ಓಡಿಸ್ತಾ ಇದ್ದಾರೆ. ಇಲ್ಲೂ ಓಡಿಸ್ತಾ ಇದ್ದಾರೆ, ಸೇರಿಸ್ಕೋತಾ ಇಲ್ಲ. ಅಲ್ಲೂ ಪ್ಲಾಸ್ಟಿಕ್ ಸರ್ಜರಿ ಕಡೆ ಅವರು ಸೇರಿಸ್ತಾ ಇಲ್ಲ. 2 ಕಡೆನೂ ಇಲ್ದೇ ನಾವು ಮೇಡಮ್ ಬೀದಿಯಲ್ಲಿ ಇದ್ವಿ ಮೇಡಮ್. ಬೇಕಾದ್ರೆ ಕ್ಯಾಮ್ರಾ ಪ್ರಾಬ್ಲಮ್ ಮಾತಾಡಿದ್ದಾರೆ, ಆ ಅಮ್ಮನ್ ದುಃಖ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ನೀವು ತಿಳ್ಕೊಳ್ಳಿ, ವೈದ್ಯಕೀಯ ಪ್ರೊಫೆಷನ್ ಇಸ್ ಎ ಡಿಫ್ರೆಂಟ್ ಪ್ರೊಫೆಷನ್. ನಿಮ್ ಡಿಮ್ಯಾಂಡು ಚೆನ್ನಾಗಿದೆ, ನಾನು ಇಲ್ಲ ಅನ್ನಲ್ಲ, ತಪ್ಪು ಮಾಡಿದವ್ರಿಗೆ ಬಿಡಬಾರ್ದು. ಬಟ್ ಎಲ್ಲ ಒಂದ್ ಕಡೆ ನೀವು ಒಂದೇ ವಾಯ್ಸ್ನಲ್ಲಿ ಎಷ್ಟು ಒಳ್ಳೆ ಕೆಲಸ ಆಗುತ್ತೆ ಅದನ್ನ ಅಲ್ಲ, ಒಳ್ಳೆ ಕೆಲಸ ಆದಾಗ ನಾವೇ ತೋರಿಸಿದೀವಿ ಡಾಕ್ಟ್ರೆ. ಒಳ್ಳೆ ಕೆಲಸ ಆದಾಗ ನಾವು ತೋರಿಸಿದ್ವಿ. ಡಾಕ್ಟರ್ಗಳು ಸ್ಟ್ರೈಕ್ ಅಂತ ಬಂದಾಗಲೂ ನಾವೇ ಒಪ್ಕೋತೀವಿ. ಆದ್ರೆ ಇಷ್ಟು ಹಾರ್ಷ್ ಆಗಿ ನೀವು ದಯವಿಟ್ಟು ಇದು ಹಾರ್ಷ್ ಅಲ್ಲ. ಈಗ ದಿನಾ ಸಾವಿರ ಅಳೋದು ಅಂತ ಪರಿಸ್ಥಿತಿ ಬಂದಿದೆ. ನಾನು ಡಾಕ್ಟರ್ ಒನ್ ಸೆಕೆಂಡ್, ಐ ಆಮ್ ರಿಯಲಿ ಸಾರಿ ಡಾಕ್ಟರ್. ಇಲ್ಲ ಕೇಳಿಸ್ಕೊಳ್ಳಿ, ಒನ್ ಸೆಕೆಂಡ್ ಡಾಕ್ಟರ್. ಅಲಿಗೇಷನ್ ಗೆ ಒನ್ ಸೆಕೆಂಡ್ ನೀವು ಪರ್ಮಿಷನ್ ಸರ್ಜರಿ ಆಗ್ತವೆ, ಕೋಟಿಗಂತರ ಆಗ್ತವೆ, ಉಳ್ಕೊಂಡು ಮನೆಗೆ ಹೋಗ್ತಾರೆ. ಆಗುವ ಎಲ್ಲ ಆಪರೇಷನ್ ಸಕ್ಸಸ್ ಆಗಬೇಕು ಅಂತ ನಾವು ಕೇಳ್ತಾ ಇಲ್ಲ ಡಾಕ್ಟ್ರೆ, ಅದನ್ನ ಕೇಳ್ತಾ ಇಲ್ಲ ಡಾಕ್ಟ್ರೆ. ಒನ್ ಸೆಕೆಂಡ್ ಇಲ್ಲ, ನೀವು ಅರ್ಥ ಮಾಡ್ಕೊಳ್ತೀರಾ ಡಾಕ್ಟ್ರೆ? ಒನ್ ಸೆಕೆಂಡ್, ನೀವು ಏನಂತೀರಿ ಇದನ್ನ? ಇದಕ್ಕೆ ಏನನ್ಬೇಕು? ಹಾಗಾದ್ರೆ ಏನನ್ಬೇಕು? ನಡೆಸ್ಕೊಳ್ಳೋ ರೀತಿನ ದಳದ ಆಸ್ಪತ್ರೆಗಿಂತಲೂ ಕಡೆಯಾಗಿ ನೋಡ್ಕೊಳ್ಳೋದನ್ನ ನಡೆಯುತ್ತೆ. ಗೊತ್ತಾಗುತ್ತೆ ಹೇಳ್ತಾಳೆ, ಒಪ್ಕೊಳ್ಳೋಣ, ಪಾಪ ಅನ್ಯಾಯ ಆಗ್ಬಾರ್ದು ಹಂಗ ಅನ್ಕೊಂಡು ನೀವು ಯು ಡೋಂಟ್ ಯೂಸ್ ಕಾರಿಡಾರ್ ಮೇಲೆ ಮಲಗಿರೋದು ಸುಳ್ಳ, ವಿಡಿಯೋ ತಗೊಂಡಿರೋದು ಸುಳ್ಳ. ಅವರು ನಾವು ಗವರ್ಮೆಂಟ್ ಹಾಸ್ಪಿಟಲ್ ಜೀವ ತೆಗೆದಿರೋರು, ರಾತ್ರಿ ಊಟ ಇರ್ತೀರಾ ಡಾಕ್ಟ್ರೆ. ನಿಮ್ಮ ಸಮರ್ಥನೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇದು ಹಾರ್ಷ್ ಅಂತ ಹೆಂಗಂತೀರಿ? ಅವ್ರು ನೋಡಕ್ಕಾಗ್ತಿಲ್ಲ ನಿಮ್ಗೆ? ದಿಸ್ ಇಸ್ ನಾಟ್ ಎ ಮರ್ಡರ್. ನೀವು ಆ ಪದ ಎಲ್ಲ ಯೂಸ್ ಮಾಡಬೇಡಿ. ಅವ್ರು ಯಾರ ಮಾಡಿದ್ರೆ ಒಂದು ನೆಗ್ಲಿಜೆನ್ಸ್ ಆಗಿರ್ಬೋದು. ಕಟುಕರಿಗಾದ್ರೂ ಒಂದು ಕೊನೆ ಪಕ್ಷ ಕರುಣೆ ಅಂತಿರ್ತೆ, ಅದಕ್ಕಿಂತ ಕಡೆಯಾಗಿ ನಡೀತಾ ಇರೋ ನೀವು ಅಂದ್ರೆ ಎಲ್ಲಿಗೆ ಹೋಗ್ತಾರೆ ಅವರು? ನಾನೇ ತೆಗೆದು ಕಪಾಳ ಕೊಡ್ತೀನಿ. ಅವ್ನು ಏನಾದ್ರು ಇಲ್ಲಿ ಎದ್ದೋಳು ಅರ್ಧ ಗಂಟೆ ಒಳಗೆ ಎದ್ದು ಹೋಗು ಅಂತ ಏನಾರು ಹೇಳಿದ್ರೆ ಅಲ್ಲಿ ಸ್ಲಾಪ್ ಹಿಮ್ ಆನ್ ಹಿಸ್ ಫೇಸ್. ಏನಾಯ್ತು? ಏನ್ರಿ ಆಯ್ತು? ತಪ್ಪು ಅದು. ಹಂಗ್ ಮಾಡೋದ್ರಿ ಗೌರ್ಮೆಂಟ್ ಅವ್ರು. ಕಾಣಿಸ್ತಾ ಇಲ್ವಾ ಆನರ್ ಅಲ್ಲಿ? ದಯವಿಟ್ಟು ಪೇಷಂಟ್ ಒಂದು ಕಂಪ್ಲೇಂಟ್ ಮೇಲೆ ಇಷ್ಟೆಲ್ಲ ನೀವು ಹಿಂಗ್ ಮಾತಾಡಿದಾಗ ಅವ್ರು ಹೇಳ್ಕೊಳಕ್
ಮಾತಾಡಕ್ ಟೈಮ್ ಕೊಡೋಣ. ನಾನು ಕೇಳ್ರಿ, ನಾನೇ 10 ಜನ ಮುಸ್ಲಿಂ ಹುಡುಗರು ಹೊಟ್ಟೆಲ್ ಬುಲೆಟ್ ತೆಗೆದಾಗೆ ನಿಮ್ಮವರೆಲ್ಲ ದಿನ ನನಗೆ ಬಿರಿಯಾನಿ ತಂದ್ಕೊಡೋರು. ಎಲ್ರೂ ಡಾಕ್ಟರ್ ಆಂಜಿನಪ್ಪನೇ ಆಗ್ಲಿ ಅಂತಾನೆ ನಾವು ಕೇಳ್ತಾ ಇರೋದು. ಡಾಕ್ಟರ್ ಆಂಜಿನಪ್ಪನೇ ಆಗ್ಲಿ ನಾವು ಕೇಳ್ತಾ ಇರೋದು ಎಲ್ರೂ. ಅನ್ಯಾಯ ಆಗಿದೆ, ಅದಕ್ಕೆ ನಾವು ಒಪ್ಕೋತೀವಿ. ಬಟ್ ದಯವಿಟ್ಟು ನೀವು ಒಂದ್ ಸೆಕೆಂಡ್ ಏನಾಗಿದೆ ಸರ್ಕಾರಿ ರೆಫರಲ್ ಹಾಸ್ಪಿಟಲ್ ಇದು. ನೀವು ರಾಂಗ್ ನೀವು ವಿಕ್ಟೋರಿಯಾ ಆಸ್ಪತ್ರೆ ಸರಿ ಇಲ್ಲ ಅಂತ ಹೇಳ್ತಿಲ್ಲ. ಆಸ್ಪತ್ರೆ ಒಳಗೆ ವ್ಯವಸ್ಥೆ ಸರಿ ಮಾಡಿ ಅನ್ನೋದಪ್ಪ. ಅದನ್ನ ನೀವು ಸಾವಿರಾರು ಜನ ಬರ್ತಾರೆ ನೋಡಿ. ಪ್ರೈವೇಟ್ ನಾಗಾದ್ರೆ ಒಂದ್ ಕನ್ಸಲ್ಟೇಷನ್ 1000 ರೂಪಾಯಿ. ಪಾಪ ಇಲ್ಲಿ ನುಗ್ತಾರ್ರಿ 25 ಜನ. ಕೇಳಿ ಅವಲೇ ಹೇಳಿದ್ರಲ್ಲ 35 ಜನ ಬರ್ನ್ಸ್ ಪೇಷಂಟ್ ಇದ್ದಾರೆ, ಒಬ್ಬ ಅಟೆಂಡರ್ ಬರೋದಿಲ್ಲ, ಆ ವಾಸನೆ ತಡ್ಕೊಳ್ಳಲ್ಲ. ಆಗಲ್ಲ ಅಂತಾನೆ ಗವರ್ಮೆಂಟ್ ಸರಿ ಅಮ್ಮ, ಬಂದಿದೆ, ಆಗಿರೋ ಅನ್ಯಾಯಕ್ಕೆ ನಾವು ಒಪ್ಕೋತೀವಿ. ಬಟ್ ನೀವು ಸಾದಾ ಸಗಟಾಗಿ ಎಲ್ಲ ನೀವು ಹಂಗೆ ಹೇಳ್ತಿಲ್ಲ. ಬಟ್ ನಿಮ್ ಧ್ವನಿ ಹಂಗಿದೆ, ಅದು ನಮ್ಗೆ ಇಷ್ಟ ಆಗಲ್ಲ. ಏನಾಯ್ತು ದಯವಿಟ್ಟು ಏನಾಯ್ತು ಹೇಳ್ರಿ ಏನಾಯ್ತು. ಮಲಗಿದ್ದಪ್ಪ ಸುಳ್ಳ ಅಲ್ರಿ, ಅವ್ರು ಯಾರೋ ಓಡಿಸಿದ್ರಲ್ಲ ನಿಮ್ಮನ್ನ, ಈಗಲೇ ಖಾಲಿ ಮಾಡಿ ಯಾವನ್ರಿ ಹಂಗ್ ಮಾಡಕ್ ಸಾಧ್ಯವೇ ಇಲ್ಲ. ಲೇಡಿ ಡಾಕ್ಟರ್ ಭೂಮಿಕಾ